ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ವಿಡಿಯೋದಲ್ಲಿ ನಾನು ನಿಮಗೆ BCA ಮತ್ತೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡಿಗ್ರಿಗಳನ್ನು ಕಂಪೇರ್ ಮಾಡ್ತೇನೆ, ಮತ್ತೆ ನಿಮ್ಗೆ ಯಾವ್ದು ಇದರಲ್ಲಿ ಚಾಯ್ಸ್ ಮಾಡ್ಬೋದು ಅಂತೇಳಿ ಸ್ವಲ್ಪ ಹೆಲ್ಪ್ ಮಾಡ್ತೇನೆ. ಈ ಎರಡು ಡಿಗ್ರಿ ಆಲ್ಮೋಸ್ಟ್ ಸಿಮಿಲರ್ ಆಗಿರ್ತದೆ. ಎಂತ ಅಂತ ಹೇಳಿದ್ರೆ ಇದರಲ್ಲಿ ಕಾನ್ಸೆಪ್ಟ್ಸ್ ಗಳು ಸೇಮ್ ಇರ್ತವೆ, ಮತ್ತೆ ನೀವೀಗ ಜಾಬಿಗೆ ಹೋಗುವಾಗ ಅಲ್ಲಿ ಜಾಬ್ಸ್ ಗಳ ಡಿಸ್ಕ್ರಿಪ್ಷನ್ಸ್ ಸೇಮ್ ಇರ್ತದೆ. ಬಟ್ ಕೆಲವು ವಿಷಯಗಳಿವೆ ಅದರಲ್ಲಿ BCA ಮತ್ತೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡಿಫರೆಂಟ್ ಆಗಿವೆ. ಸೊ ಈ ವಿಷಯವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಫಸ್ಟ್ ಆಫ್ ಆಲ್, BCA ಅಲ್ಲಿ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಕಾನ್ಸೆಪ್ಟ್ ಉಂಟಲ್ಲ, ಅದರ ಅಪ್ಲಿಕೇಶನ್ ಅನ್ನು ಅಪ್ಲೈ ಹೇಗೆ ಮಾಡುದು ಅಂತೇಳಿ ಕಲಿತಾರೆ ಕೋರ್ ಕಾನ್ಸೆಪ್ಟ್ ಆಗಿ. ಸೊ ಅದರಿಂದಾಗಿ ಈ ಡಿಗ್ರಿ ಹೆಸರು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಸೊ ಅದರಿಂದಾಗಿ ಕಂಪ್ಯೂಟರ್ ಸೈನ್ಸಿನ ಅಪ್ಲಿಕೇಶನ್ ಅನ್ನು ನೀವು ಈ ಡಿಗ್ರಿಯಲ್ಲಿ ಕಲಿತೀರಿ. ವ್ಯಾರಸ್ ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಇದು ಕೋರ್ ಕಾನ್ಸೆಪ್ಟ್ ಪ್ಲಸ್ ಅದನ್ನು ನೀವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬಹುದು ಅಂತೇಳಿ ಹೇಳ್ತಾರೆ. ಇನ್ನು ಸಹ ನಿಮ್ಗೆ ಕರೆಕ್ಟ್ ಆಗಿ ಎಕ್ಸಾಂಪಲ್ ಕೊಡೋದಾದ್ರೆ, BCA ಅಲ್ಲಿ ನಿಮ್ಗೆ ಒಂದು AI ಅನ್ನು ಯೂಸ್ ಮಾಡಿ ಯಾವ ರೀತಿ ವೆಬ್ಸೈಟ್ ಮಾಡಬಹುದು ಅಂತೇಳಿ ಕಲಿಸ್ತಾರೆ. ವ್ಯಾರಾಸ್ ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ AI ಕ್ರಿಯೇಟ್ ಹೇಗೆ ಮಾಡುದು ಅಂತೇಳಿ ಕಲಿಸ್ತಾರೆ. ಸೊ ಅದರ ಅರ್ಥ ಎಂತ ಅಂತ ಹೇಳಿದ್ರೆ, ಈಗ BCA ಅಲ್ಲಿ ನೀವು ಮಾಡಿದ್ರೆ ನಿಮ್ಗೆ AI ಹೇಗೆ ಮಾಡುದು ಅಂತೇಳಿ ಕಲೀಲಿಕ್ಕೆ ಆಗುದಿಲ್ಲ ಅಂತೇಳಿ ಅರ್ಥ ಅಲ್ಲ. ಬಟ್ ಅದ್ರಲ್ಲಿ ಮೇನ್ ಕಲಿಸೋದವರು AI ಅನ್ನು ಯಾವ ರೀತಿ ಯೂಸ್ ಮಾಡಬಹುದು ಅಂತ. ವ್ಯಾರಾಸ್ ಕಂಪ್ಯೂಟರ್ ಸೈನ್ಸ್ ಉಂಟಲ್ಲ ಇಂಜಿನಿಯರಿಂಗ್ ಅಲ್ಲಿ, ಅದರಲ್ಲಿ ನಿಮ್ಗೆ AI ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಅಂತೇಳಿ ಅದರ ಕೋರ್ ಕಾನ್ಸೆಪ್ಟ್ ಗಳನ್ನು ಕಲಿಸ್ತಾರೆ. ಬಟ್ ಆಬ್ವಿಯಸ್ಲಿ ನಿಮ್ಗೆ AI ಅನ್ನು ಹೇಗೆ ಯೂಸ್ ಮಾಡಬಹುದು ಕಂಪ್ಯೂಟರ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಲಿಕ್ಕೆ ಅದನ್ನ ನೀವು ಕಲಿಬಹುದು, ಎಂತ ಕಲಿಬಾರ್ದು ಅಂತೇಳಿ ಇಲ್ಲ. ಅದ್ರೇನಾಗಿ ಹೇಳ್ತಿರೋದು, ಎರಡು ಡಿಗ್ರಿ ಸಿಮಿಲರ್ ಆಗಿರ್ತದೆ. ಬಟ್ ಕಾಲೇಜ್ ಫೀ ವೈಸ್ ತುಂಬಾ ಡಿಫರೆನ್ಸ್ ಇರ್ತದೆ. ಈಗ ನೀವು ಇಂಜಿನಿಯರಿಂಗ್ ಮಾಡೋದಾದ್ರೆ ನಿಮ್ಮ ಕಾಲೇಜ್ ಫೀ ತುಂಬಾ ಹೈ ಇರ್ತದೆ, ಇಟ್ ವಿಲ್ ಬಿ ಲ್ಯಾಕ್ಸ್. ಅದರಿಂದಾಗಿ ನೀವೀಗ ಇಂಜಿನಿಯರಿಂಗ್ ಯಾವ್ದಾದ್ರು ಒಂದು ಒಳ್ಳೆ ಕಾಲೇಜಲ್ಲಿ ಮಾಡೋದಾದ್ರೆ ನಿಮ್ಗೆ 2 ಲಕ್ಷ 3 ಲಕ್ಷ 4 ಲಕ್ಷಕ್ಕಿಂತ ಹೆಚ್ಚಾಗುವ ಚಾನ್ಸಸ್ ಇದೆ. ವ್ಯಾರಾಸ್ BCA ಉಂಟಲ್ಲ, ಅದು ಅಷ್ಟು ಕಾಸ್ಟ್ಲಿ ಡಿಗ್ರಿ ಅಲ್ಲ. ನಿಮ್ಗೆ ಆಲ್ಮೋಸ್ಟ್ 40,000 to 50,000 ಅಂಡರ್ ಆಗ್ತದೆ, ಅಂದ್ರೆ ಪರ್ ಇಯರ್. ಅದು ಸಹ ಅಂಡರ್ 1 ಲ್ಯಾಕ್ ಅಥವಾ 2 ಲ್ಯಾಕ್ ಅಂಡರ್ ಆಬ್ವಿಯಸ್ಲಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಫೇಮಸ್ ಕಾಲೇಜ್ಗಳು ಸಹ ಅಷ್ಟೇ ತಗೊಳ್ತಾರೆ ಫೀಸ್ ಇದ್ರಲ್ಲಿ. ಸೊ ಹಾಗಾಗಿರೋದ್ರಿಂದ ನಿಮ್ಗೆ ಇಂಜಿನಿಯರಿಂಗ್ ಮಾಡೋದಾದ್ರೆ ಫೀ ತುಂಬಾ ಹೆಚ್ಚಿರ್ತದೆ, ವೆರಾಸ್ BCA ಮಾಡೋದಾದ್ರೆ ಫೀ ಸ್ವಲ್ಪ ಕಡಿಮೆ ಇರ್ತದೆ. ಅದಕ್ಕೆ ಕಾರಣ ಎಂತ ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಅಲ್ಲಿ ಕೋರ್ ಕಾನ್ಸೆಪ್ಟ್ ಇದೆ, ಅದರಲ್ಲಿ ಸಬ್ಜೆಕ್ಟ್ಸ್ ಗಳು ಸಹ ತುಂಬಾ ಇವೆ, ಮತ್ತೆ ಎಕ್ಸಾಮ್ ಸಹ ತುಂಬಾ ಇವೆ. ಅದರಿಂದಾಗಿ ನಿಮ್ಗೆ ಇಂಜಿನಿಯರಿಂಗ್ ಅಲ್ಲಿ 4 ಇಯರ್ಸ್ ಆಗ್ತದೆ ನಿಮ್ಗೆ ಕಂಪ್ಲೀಟ್ ಮಾಡ್ಲಿಕ್ಕೆ, ವೆರಾಸ್ BCA 3 ಇಯರ್ಸ್ ಇರ್ತದೆ. ಸೊ ಅದರಿಂದ ಸ್ವಲ್ಪ ಫೀ ಕಡಿಮೆ ಇರ್ತದೆ. ಬಟ್ ನೀವು ಈಗ ಇಂಜಿನಿಯರಿಂಗ್ ಮಾಡಿದ್ರೆ ನಿಮ್ಗೆ ಜಾಬ್ ಉಂಟಲ್ಲ, ಅದು ಸ್ವಲ್ಪ ಹೈಯರ್ ಎಂಡ್ ಇದು ಸಿಗ್ತದೆ. ವ್ಯಾರಾಸ್ ನೀವು BCA ಮಾಡಿದ್ರೆ ನಿಮ್ಗೆ ಸ್ವಲ್ಪ ಲೋವರ್ ಎಂಡ್ ಜಾಬ್ ಸಿಗ್ತದೆ. ಬಟ್ ನಾನು ತುಂಬಾ ಸರಿ ಈ ಚಾನಲ್ ಅಲ್ಲಿ ವಿಡಿಯೋಸ್ ಗಳಲ್ಲಿ ಹೇಳಿದ್ದೇನೆ, ನಿಮ್ಗೆ BCA ಅಥವಾ ಇಂಜಿನಿಯರಿಂಗ್ ಮಾಡಿದ್ರೆ ನಿಮ್ಗೆ ಜಾಬ್ ಗ್ಯಾರಂಟಿ ಅಂತೇಳಿ ಇರುವುದಿಲ್ಲ. ನಿಮ್ಗೆ ಜಾಬ್ ಗ್ಯಾರಂಟಿ ಬೇಕಿದ್ರೆ ನಿಮ್ಮ ಸ್ಕಿಲ್ಸ್ ಇರಬೇಕು. ನಿಮ್ಮ ಹತ್ರ ಸ್ಕಿಲ್ಸ್ ಇದ್ರೆ ನಿಮ್ಗೆ ಯಾವುದೇ ಫೀಲ್ಡ್ ಇಂದ ಬಂದ್ರೂ ಸಹ ನಿಮ್ಗೆ ಜಾಬ್ಗಳು ಸಿಗ್ತವೆ, ಮತ್ತೆ ಒಳ್ಳೆ ಸ್ಯಾಲರಿ ಸಹ ಸಿಗ್ತದೆ. ಸೊ ಅದರಿಂದ ನಿಮ್ಗೆ ಇಂಜಿನಿಯರಿಂಗ್ ಮಾಡಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಥವಾ ನೀವು BCA ಮಾಡಿ, ಇದರ್ ವೇ ನಿಮ್ಗೆ ಜಾಬ್ ಒಳ್ಳೆ ಸಿಗ್ಬೇಕಿದ್ರೆ ನಿಮ್ಮ ಸ್ಕಿಲ್ಸ್ ಗಳು ಇಂಪ್ರೂವ್ ಆಗಬೇಕು, ಮತ್ತೆ ನೀವು ಸ್ಕಿಲ್ಸ್ ಅನ್ನು ಯೂಸ್ ಮಾಡಿ ಜಾಬ್ ಅನ್ನು ಅಪ್ಲೈ ಮಾಡಬೇಕು, ಮತ್ತೆ ಸ್ಯಾಲರಿ ಅನ್ನು ಸಹ ಅದರಿಂದಾಗಿ ಇನ್ಕ್ರೀಸ್ ಮಾಡಬೇಕು ನೀವು. ಬಟ್ ಸ್ವಲ್ಪ ಜಾಬ್ ಬೆನಿಫಿಟ್ ನೀವು ಇಂಜಿನಿಯರಿಂಗ್ ಮಾಡಿದ್ರೆ ಸ್ವಲ್ಪ ಹೆಚ್ಚಿರ್ತದೆ. ಎಂತಕ್ಕಂತ ಹೇಳಿದ್ರೆ ನಿಮ್ಗೆ ಪ್ರಮೋಷನ್ ಮತ್ತೆ ಸ್ವಲ್ಪ ಮೇಲೆದು ರೋಲಿಗೆಲ್ಲ ಹೋಗ್ಲಿಕ್ಕೆ ಇಂಜಿನಿಯರಿಂಗ್ ಮಾಡಿದ್ರೆ ಸುಲಭ ಆಗ್ತದೆ ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಕಂಪ್ಯಾರಿಸನ್ ಅಲ್ಲಿ ನಾವೆಂತ ಹೇಳುದು ಅಂತ ಹೇಳಿದ್ರೆ, ಯಾವುದು ಸುಲಭವಾಗಿ ಮಾಡಬಹುದು ಅಂತ. ಸೊ ಆಬ್ವಿಯಸ್ಲಿ BCA ಅನ್ನು ನೀವು ಸುಲಭವಾಗಿ ಮಾಡಬಹುದು. ಎಂತಕ್ಕಂತ ಹೇಳಿದ್ರೆ ಇದು 3 ಇಯರ್ ಡಿಗ್ರಿ, ನೀವು ಹೇಗಾದ್ರೂ ಒಂದು ಪಾಸ್ ಆದ್ರೆ ಆಯ್ತು ಎಲ್ಲ ಎಕ್ಸಾಮ್ಸ್ ಅಲ್ಲಿ, ಮತ್ತೆ ನೀವು ಕರೆಕ್ಟ್ ಆಗಿ ಕೋಡಿಂಗ್ ಕಲ್ತು ಜಾಬಿಗೆ ಅಪ್ಲೈ ಮಾಡಿದ್ರೆ ನಿಮಗೆ ಜಾಬ್ ಸಿಗ್ತವೆ. ವ್ಯಾರಾಸ್ ಇಂಜಿನಿಯರಿಂಗ್ ಉಂಟಲ್ಲ, ಅದ್ರಲ್ಲಿ ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ಕೋರ್ ಕಾನ್ಸೆಪ್ಟ್ಸ್ ಕಲಿಬೇಕು ಇಂಜಿನಿಯರಿಂಗ್ ಇದು. ಸೊ ಹಾಗೆಂತ ಹೇಳಿದ್ರೆ ನಿಮ್ಗೆ ಮ್ಯಾಥ್ಸ್ ಉಂಟು ಅದರಲ್ಲಿ, ಮತ್ತೆ ಫಿಸಿಕ್ಸ್ ಇರಬಹುದು, ಕೆಮಿಸ್ಟ್ರಿ ಸಹ ಇರಬಹುದು, ಡಿಪೆಂಡ್ಸ್ ಅಪಾನ್ ನಿಮ್ಮ ಕಾಲೇಜ್ ಮತ್ತೆ ಎಲ್ಲಿ ನೀವು ಕಲಿತಿದ್ದೀರಿ. ಸೊ ಅದರಿಂದಾಗಿ ನಿಮ್ಗೆ ಇಂಜಿನಿಯರಿಂಗ್ ಕೋರ್ ಕಾನ್ಸೆಪ್ಟ್ ಫಸ್ಟ್ ಇಯರ್ ಅಲ್ಲಿ ಇರ್ತವೆ, ಮತ್ತೆ ಸೆಕೆಂಡ್ ಇಯರ್ ಇಂದ ನಿಮ್ಮ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕಾನ್ಸೆಪ್ಟ್ ಗಳು ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದಾಗಿ ನೀವು ಕರೆಕ್ಟ್ ಆಗಿ ಕಲಿಬೇಕಾಗ್ತದೆ ಇಂಜಿನಿಯರಿಂಗ್ ಮಾಡೋದಾದ್ರೆ. ಇಂಜಿನಿಯರಿಂಗ್ 4 ಇಯರ್ ಡಿಗ್ರಿ, ನಿಮ್ಗೆ ಈ ಕಾನ್ಸೆಪ್ಟ್ಸ್ ಗಳಲ್ಲಿ ಅಷ್ಟು ಇಂಟ್ರೆಸ್ಟ್ ಇರೋದಿದ್ರೆ ನೀವು ಅದು 4 ಇಯರ್ ಡಿಗ್ರಿ ಅನ್ನು 5 ಇಯರ್ಸ್ 6 ಇಯರ್ಸ್ 7 ಇಯರ್ಸ್ ಮಾಡ್ತೀರಿ. ಎಂತಕ್ಕಂತ ಹೇಳಿದ್ರೆ ನಿಮ್ಗೆ ಎಕ್ಸಾಮ್ ಅನ್ನು ವಾಪಸ್ ಬರಿಬೇಕಾಗ್ತದೆ. ಸೊ ಅದರಿಂದಾಗಿ ನಿಮ್ಗೆ BCA ಅನ್ನು ತುಂಬಾ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ನೀವು 3 ಇಯರ್ಸ್ ಅಲ್ಲಿ ನೀವು ಕರೆಕ್ಟ್ ಆಗಿ ಕಲ್ತು ಕಂಪ್ಲೀಟ್ ಮಾಡಿದ್ರೆ ಆಯ್ತು. ಇಫ್ ನಿಮ್ಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಇದಿದ್ರೆ ಅಥವಾ ಫೇಲ್ ಆಗಿದ್ರೆ 1 ಇಯರ್ ಎಕ್ಸ್ಟೆಂಡ್ ಆಗ್ಬಹುದು. ಸೊ ಅದರಿಂದಾಗಿ ನೀವು BCA ಅನ್ನು ಸ್ವಲ್ಪ ಸುಲಭದಲ್ಲಿ ಮಾಡಬಹುದು. ವೆರಾಸ್ ಇಂಜಿನಿಯರಿಂಗ್ ಉಂಟಲ್ಲ ಸ್ವಲ್ಪ ಟಫ್ ಇರ್ತದೆ. ನಿಮ್ಮ ಹತ್ರ ಆಲ್ರೆಡಿ ಸ್ಕಿಲ್ಸ್ ಇದ್ರೆ, ಅಂದ್ರೆ ಈಗ ನಿಮಗೆ ಮ್ಯಾಥ್ಸ್ ಗೊತ್ತುಂಟು, ಫಿಸಿಕ್ಸ್ ಅಲ್ಲಿ ಸ್ವಲ್ಪ ನಾಲೆಜ್ ಉಂಟು, ಕೆಮಿಸ್ಟ್ರಿ ಸಹ ನಿಮಗೆ ಮಾಡಬಹುದು ಅಂತ ಹೇಳಿ ಹಾಗಿದ್ರೆ ಇಂಜಿನಿಯರಿಂಗ್ ಒಳ್ಳೇದು. ಎಂತಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಈ ಕಾನ್ಸೆಪ್ಟ್ಸ್ ಗಳು ಇರ್ತವೆ. ಸೊ ಹಾಗಾದ್ರೆ ನೀವು ಯಾವ್ದನ್ನು ಪಿಕ್ ಮಾಡಬೇಕು, ಇಟ್ಸ್ ಎಂಟೈರ್ಲಿ ಅಪ್ ಟು ಯು. ನಿಮ್ಗೆ ಯಾವ್ದು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಹೆಚ್ಚು ಉಂಟು ಅದು ಮಾಡಬಹುದು. ಬಟ್ ನೀವು ಕರೆಕ್ಟ್ ಆಗಿ ಒಂದು ಥಿಂಕ್ ಮಾಡಬೇಕು. ಎಂತ ಅಂತ ಹೇಳಿದ್ರೆ, ನೀವು ಜಾಬಿಗೋಸ್ಕರ ಡಿಗ್ರಿ ಮಾಡೋದಲ್ಲ, ನಿಮ್ಗೆ
ನಾಲೆಜ್ ಸಿಗ್ಲಿಕ್ಕೋಸ್ಕರ ಡಿಗ್ರಿ ಮಾಡೋದು. ಸೊ ಅದರಿಂದ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇದು ಕೋರ್ ನಾಲೆಜ್, ಯಾವ ರೀತಿ ಎ ಕ್ರಿಯೇಟ್ ಮಾಡೋದು ಅಂತ ವಿಷಯಗಳೆಲ್ಲ ಬೇಕಿದ್ರೆ ನೀವು ಇಂಜಿನಿಯರಿಂಗ್ ಮಾಡಬಹುದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಮತ್ತೆ ಇನ್ನೊಂದು ಹೇಳ್ತಿದ್ದೇನೆ, ಇದು ಕಷ್ಟ ಇರ್ತದೆ ಅಂತ ಹೇಳಿದ್ರೆ ನಿಮಗೆ ಅಷ್ಟು ಸುಲಭದಲ್ಲಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಎ ಮಾಡುದು ಅಂತೇಳಿ ಉಂಟಲ್ಲ, ಬಾಯಿಂದ ಹೇಳಲಿಕ್ಕೆ ಸುಲಭ, ಅಥವಾ ಎ ಅನ್ನು ನೀವು ಚಾಟ್ ಜಿಪಿಟಿ ಅಲ್ಲಿ ಹೋಗಿ ಕ್ವಶನ್ ಕೇಳೋದು ಸುಲಭ, ಬಟ್ ಆಕ್ಚುಲ್ ಆಗಿ ಎ ಕ್ರಿಯೇಟ್ ಮಾಡೋದು ಅದರ ಕಾನ್ಸೆಪ್ಟ್ಸ್ ಗಳು ಉಂಟಲ್ಲ ತುಂಬಾ ಕಷ್ಟ ಇವೆ. ಸೊ ಅದರಿಂದಾಗಿ ನಿಮ್ಗೆ ಈ ಕಷ್ಟವನ್ನು ಫೇಸ್ ಮಾಡಿ ನಿಮ್ಗೆ ಕರೆಕ್ಟ್ ಆಗಿ ಆ ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಗಳನ್ನು ಕಲಿಬೇಕಂತೇಳಿ ಇಂಟ್ರೆಸ್ಟ್ ಇದ್ರೆ ನೀವು ಇಂಜಿನಿಯರಿಂಗ್ ಮಾಡಿ. ಇಲ್ಲದಿದ್ರೆ BCA ಆಸಮ್ ಸಬ್ಜೆಕ್ಟ್, ನಿಮ್ಗೆ ಸುಲಭದಲ್ಲಿ ಕರೆಕ್ಟ್ ಆಗಿ ಕಾನ್ಸೆಪ್ಟ್ಸ್ ಗಳು ಕಲಿಬಹುದು. ಇದ್ರಲ್ಲಿ ಸಹ ಎ ಅನ್ನು ಹೇಗೆ ಮಾಡುದು ಅದು ಸಹ ಇರ್ತವೆ ಇದ್ರಲ್ಲಿ ಸಹ, ಬಟ್ ಸ್ವಲ್ಪ ಬೇಸಿಕ್ ಆಗಿರ್ತದೆ. ಸೊ ನೀವು ಅದನ್ನು ಕಲಿತು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಇನ್ನೂ ಸಹ ಹೆಚ್ಚು ಕಲಿಬಹುದು. ಅದಾದ ನಂತರ ನೀವು ಜಾಬ್ಸ್ ಗಳಿಗೆ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಇಂಜಿನಿಯರಿಂಗ್ ಅಥವಾ BCA ಎರಡು ಮಾಡಿದ್ರು ಸಹ ನಿಮ್ಗೆ ಜಾಬ್ ಒಳ್ಳೇದು ಸಿಗ್ತವೆ. ಸೊ ಅದರಿಂದಾಗಿ ನೀವು ಕರೆಕ್ಟ್ ಆಗಿ ಕಲೀರಿ, ಎಲ್ಲ ಸಬ್ಜೆಕ್ಟ್ಸ್ ಗಳಲ್ಲಿ ಪಾಸ್ ಆಗಿ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಟ್ರೈ ಮಾಡಿ. ಬಟ್ ನೀವು ಕರೆಕ್ಟ್ ಆಗಿ ಪ್ರಾಜೆಕ್ಟ್ ಯಾವ ರೀತಿ ಬಿಲ್ಡ್ ಮಾಡುದು ಅಥವಾ ಕೋಡಿಂಗ್ ಅನ್ನು ಯಾವ ರೀತಿ ಕಲಿಯುವುದು ಅದನ್ನ ಸಹ ನೀವು ಕರೆಕ್ಟ್ ಆಗಿ ಕಲೀರಿ. ಯಾಕಂದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ಕೋಡಿಂಗ್ ಇಂಪಾರ್ಟೆಂಟ್, ಸ್ಕಿಲ್ಸ್ ಇಂಪಾರ್ಟೆಂಟ್. ನಿಮ್ಮ ಮಾರ್ಕ್ಸ್ ಎಲ್ಲ ಉಂಟಲ್ಲ ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನೀವು ಬ್ಯಾರ್ ಮಿನಿಮಮ್ 60-70% ತೆಗೆದ್ರೂ ಸಾಕು. ಅದರಿಂದಾಗಿ ನಿಮ್ಗೆ ಬೆಸ್ಟ್ ಆಫ್ ಲಕ್. ಕರೆಕ್ಟ್ ಆಗಿ ಚೂಸ್ ಮಾಡಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಉಂಟು ಅಂತ ಹೇಳಿ ಥಿಂಕ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.